ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸು, BPT ಮತ್ತು ವಿವಿಧ ಕೋರ್ಸ್ಗಳ ಒಂದು ಫಲಿತಾಂಶ ಪ್ರಕಟವಾಗಿದೆ. ಯಾವುದು? ಟೆಂಪರರಿ ರಿಸಲ್ಟ್. ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಹಾಕಿರುವಂಥ ಆಪ್ಷನ್ ಟ್ರೀ ಚೆನ್ನಾಗಿದೆ ಅಂತ ಅರ್ಥ. ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರುಗಳಿಗೆ ಏನಂತ ಅಂತಂದರೆ, ನಮ್ಮ ಸಿಕ್ಕಿರುವಂಥ ಸೀಟ್ ನಾವು ಆಪ್ಷನ್ ಟ್ರೀ ಕರೆಕ್ಟಾಗಿ ಮಾಡಿದ್ದೀವಿ, ನಮಗೆ ಸಿಗುವಂಥ ಚಾನ್ಸಸ್ ಇದೆ ಅಂತೇಳಿ ಅರ್ಥ. ಯಾರಿಗೆ ಈಗ ನಾಟ್ ಅಲೋಟೆಡ್ ಸೀಟ್ ಅಲ್ಲಿ ನಾಟ್ ಅಲೋಟೆಡ್ ಅಂತ ಬಂದಿದೆ, ಅವರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ KE ವತಿಯಿಂದ ಮತ್ತೆ ನಿಮಗೊಂದು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ನೆನಪಿಟ್ಟುಕೋರಿ, ಇನ್ನೂ ಫಸ್ಟ್ ರೌಂಡ್ ಮುಗೋದಿಲ್ಲ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಫಸ್ಟ್ ರೌಂಡ್ ಈಸ್ ನಾಟ್ ಕಂಪ್ಲೀಟೆಡ್. ಇದು ಜಸ್ಟ್ ಫಸ್ಟ್ ರೌಂಡ್ದು ಮೋಕ್ ರಿಸಲ್ಟ್ ಮಾತ್ರ, ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಸೊ ಇವಾಗ ಆಪ್ಷನ್ ಎಂಟ್ರಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಸಿಕ್ಕಿರುವಂಥ ಸೀಟು ಇಷ್ಟ ಆಗಿಲ್ಲ ಅಂಥವ್ರುಗಳು ಮುಂದೇನು ಮಾಡಬೇಕು ಅಂತಂದರೆ, ಕೊಟ್ಟಿರುವಂಥ ದಿನಾಂಕದ ಒಳಗಡೆ ನೀವು ಒಳಗಡೆ ಈ ಸೀಟ್ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಿ ಬೇರೆ ಕಾಲೇಜನ್ನು ಸೇರಿಸ್ಬೇಕಾಗತ್ತೆ. ಕಾಲೇಜ್ ಇಷ್ಟ ಆಗಿದೆ ಮತ್ತು ನಾವೇನು ಮಾಡಬೇಕಾ? ಕಾಲೇಜ್ ಇಷ್ಟ ಆದರೂ ಕೂಡ ನಿಮ್ಗೆ ಏನು ಮಾಡೋಕ್ಕೆ ಬರೋದಿಲ್ಲ. ಇಷ್ಟ ಆಗಲಿ ಆಗದೇ ಇರಲಿ, ನಿಮಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಒಂದೇ ಇಷ್ಟ ಆಗಿರುವಂಥ ಕಾಲೇಜನ್ನು ಸುಮ್ಮನೆ ಬಿಟ್ಬಿಡಬೇಕು, ಫೈನಲ್ ರಿಸಲ್ಟ್ ತನಕ ವೆಯ್ಟ್ ಮಾಡಬೇಕು. ಸರ್, ನಮಗೆ ಸೀಟೇ ಸಿಕ್ಕಿಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಕೊನೆ ದಿನಾಂಕ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ, ಎಷ್ಟು ದಿವಸ ಇದೆ ಇನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂತೇಳಿ. ನೋಡಿ ಫ್ರೆಂಡ್ಸ್, ನಿಮ್ಗಳಿಗೆ ಯಾರಿಗೆ ಈಗ ಕಾಲೇಜ್ ಇಷ್ಟ ಆಗಿಲ್ಲ ಅಂಥವ್ರುಗಳಿಗೆ ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಏನು ಅಂತಂದರೆ, ಮತ್ತೊಮ್ಮೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇದ್ದೀರಿ. ಆಫ್ಟರ್ ಮೋಕ್ ರಿಸಲ್ಟ್ ಹೊಸ ಕಾಲೇಜುಗಳನ್ನು ಸೇರಿಸಲು, ಅಳಿಸಲು, ಕ್ರಮಾಂಕಗಳನ್ನು ಬೇರೆ ಬೇರೆ ಮಾಡಲು, ಅಂದರೆ ತಳಗ ಮೇಲೆ ಮಾಡಲಿಕ್ಕೆ ನಿಮಗೆ 9ನೇ ತಾರೀಕಿಂದ ಇವತ್ತಿಂದ 9ನೇ ತಾರೀಕು ತನಕ ಕೊನೆ ದಿನ ಕೊಟ್ಟಿದ್ದಾರೆ. ಇವತ್ತಿಂದ 9 ತಾರೀಕು ತನಕ ಮತ್ತೊಮ್ಮೆ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೀವು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಏನು ಮಾಡ್ಬೋದು? ಈಗ ಕಾಲೇಜ್ಗಳನ್ನು ಸೇರಿಸ್ಬೋದು. ಅಥವಾ ನೀವು ಅದನ್ನು ಕೆಳಗ ಮೇಲೆಗಳೇ ಮಾಡಲಿಕ್ಕೆ, ಅಂದರೆ ನನಗೆ ನನಗೆ ತಳಗಿರುವಂಥ ಕಾಲೇಜುಗಳು ಮೇಲೆ ಆಪ್ಷನ್ ಎಂಟ್ರಿ ಮಾಡಿದರೆ ಸಿಗ್ಬೋದು ಅಂತ ಅಂದ್ಕೊಂಡವರು ಕೆಳಗ ಮೇಲೆ ಮಾಡಲಿಕ್ಕೆ, ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಕಾಲೇಜ್ಗಳನ್ನ ಸೇರಿಸಲಿಕ್ಕೆ 9ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಫೈನಲ್ ರಿಸಲ್ಟ್ ಬರಬೇಕು. ಮೊದಲ ಸುತ್ತಿನ ಫೈನಲ್ ರಿಸಲ್ಟ್ ನೋಡಿರಿ, ತಾತ್ಕಾಲಿಕ ಫಲಿತಾಂಶ 14ನೇ ತಾರೀಕಿಗೆ. ಆಮೇಲೆ ಫೈನಲ್ ರಿಸಲ್ಟ್ ಇದು ಮತ್ತು ಈ ತಾತ್ಕಾಲಿಕ ರಿಸಲ್ಟ್ ಇದು ಫೈನಲ್ ಆಗುತ್ತೆ. 10ನೇ ತಾರೀಕಿಗೆ ನಿಮಗೆ ಆರ್ಡರ್ ಕಾಪಿ ಪ್ರಿಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲು ಬರುತ್ತೆ, ಆರ್ಡರ್ ಕಾಪಿ ಬರಲಿಕ್ಕೆ. ಸೊ ನೀವು 9ನೇ ತಾರೀಕು ತನಕ ನಿಮ್ಗೆ ಟೈಮ್ ಇದೆ ಕಾಲೇಜ್ಗಳನ್ನು ಸೇರಿಸಲಿಕ್ಕೆ. 9ನೇ ತಾರೀಕು ತನಕ ಟೈಮ್ ಇದೆ. 9ನೇ ತಾರೀಕು ತನಕ ಕಾಲೇಜ್ಗಳನ್ನು ಸೇರಿಸ್ಬೋದು. ಈಗ ಯಾರು ಇನ್ನೂವರೆಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂಥವ್ರುಗಳು ಕಾಲೇಜ್ಗಳನ್ನು ಸೇರಿಸ್ರಿ. ಓಕೆ.